ನನ್ನ ಪೂಜ್ಯ ಮಾತೃಶ್ರೀ ಶಿವೈಕ್ಯರಾದರೂ ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಯಲ್ಲಿ ಇದ್ದರು. ಚಿಕಿತ್ಸೆ ಪಡೆದು ಗುಣಮುಖರಾಗುವಂಥ ನಿರೀಕ್ಷೆ ಇತ್ತು ಅಂತ ಕುಮಾರಸ್ವಾಮಿಯವರು ಕಣ್ಣೀರು ಹಾಕ್ತಾ ಇದ್ದಾರೆ. ಆದರೆ ನನ್ನ ತಾಯಿ ನಮ್ಮನ್ನು ಅಗಲಿದ್ದಾರೆ. ಸದಾ ಶಿವ ಧ್ಯಾನದಲ್ಲಿ ತಲ್ಲೀನರಾಗ್ತಾ ಇದ್ರು. ಅಮ್ಮನನ್ನು ಆ ಶಿವನೇ ಕರೆಸ್ಕೊಂಡಿದ್ದಾನೆ. ಆ ಭಗವಂತನ ಸನ್ನಿಧಿಯಲ್ಲಿ ಸದ್ಗತಿ ದೊರೆಯಲಿ. ತಾಯಿಯ ನಿಧನಕ್ಕೆ ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ದಾರೆ. ನೋಡಿ, ಇವತ್ತು ಅವರ ಮಕ್ಕಳೆಲ್ಲ ಇವತ್ತು ಉತ್ತಮ ಸ್ಥಾನದಲ್ಲಿದ್ದಾರೆ. ಉತ್ತಮ ವಿದ್ಯಾಭ್ಯಾಸ ದೊರಕಿದೆ ಅಂದರೆ ಅದಕ್ಕೆ ಕಾರಣ ಚೆನ್ನಮ್ಮ ಅವರೇ. ಗೌಡ್ರ ಬಗ್ಗೆ ಎಲ್ರಿಗೂ ಗೊತ್ತಿರೋದೆ. ರಾಜಕೀಯವಾಗಿ ಬಹಳ ಬ್ಯುಸಿ ಇದ್ದರು. ಪ್ರಧಾನಿ ಆದರು. ಇಲ್ಲಿ ಸ್ಟೇಟಲ್ಲೂ ಕೂಡ ನೋಡ್ಕೊಳ್ಬೇಕಾಗಿತ್ತು. ಹಾಗಾಗಿ ಮಕ್ಕಳನ್ನು ಓದಿಸಿದ್ದು, ಬೆಳೆಸಿದ್ದು, ಆ ಜವಾಬ್ದಾರಿ ಇದ್ದಿದ್ದು ದೇವೇಗೌಡರ ಹಿಂದೆ ಇದ್ದಂಥ ಗೌಡ್ತಿ ಮೇಲೇ, ಚೆನ್ನಮ್ಮ ಅವರ ಮೇಲೇ ಆ ಜವಾಬ್ದಾರಿ ಜಾಸ್ತಿ ಇದ್ದಿತ್ತು. ನೋಡಿ, ಅವ್ರ ಮಕ್ಕಳಿಗೆ ಹೇಗೆ ಓದಿಸಿದ್ದಾರೆ ಅಂತ ತುಂಬ ಜನಕ್ಕೆ, ನಮಗೆ ಕುಮಾರಸ್ವಾಮಿಯವರು, ರೇವಣ್ಣನವರು ಗೊತ್ತಿದ್ದಾರೆ. ಆದರೆ ಅವರ ಮಕ್ಕಳ ಎಜುಕೇಷನ್ ನೋಡಬೇಕು ನೀವು. ಚೆನ್ನಮ್ಮ ಅವರು ಆಗಲೇ SSLC ಮುಗಿಸಿದ್ರಂತೆ. ಹಾಗಾಗಿ ಮಕ್ಕಳು ಓದಲೇಬೇಕು ಅನ್ನೋದು ಅವರ ಆಸೆ ಆಗಿತ್ತಂತೆ. ಚೆನ್ನಮ್ಮ ಮತ್ತು ದೇವೇಗೌಡರ ದಂಪತಿಗೆ 2 ಹೆಣ್ಣು 4 ಗಂಡು ಮಕ್ಕಳಿರೋದು. ಒಟ್ಟು 6 ಜನ ಮಕ್ಕಳು. ಹಿರಿಯ ಮಗ ನಿವೃತ್ತ IAS ಅಧಿಕಾರಿ ಬಾಲಕೃಷ್ಣ ಗೌಡ ಅವರು. 2ನೇ ಮಗ ಮಾಜಿ ಸಚಿವ, ಹಾಲಿ ಹೊಳೆನರಸೀಪುರದ ಶಾಸಕ HD ರೇವಣ್ಣ ಅವರು. 3ನೇ ಮಗ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು. 4ನೇ ಮಗ ವೈದ್ಯರು, ಡಾಕ್ಟರ್ ಆಗಿರುವಂಥ HD ರಮೇಶ್ ಅವರು. ಅನುಸೂಯ ಮತ್ತು ಶೈಲಜಾ ಹೆಣ್ಣು ಮಕ್ಕಳು ಎಜುಕೇಷನ್ ನೋಡಿ ನೀವು. ಇಲ್ಲಿ IAS ಅಧಿಕಾರಿ ಮಾಡಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಎಲ್ಲರೂ ಚೆನ್ನಾಗಿ ಓದ್ಕೊಂಡಿದ್ದಾರೆ. ಹೆಣ್ಣುಮಕ್ಕಳು ಕೂಡ ಚೆನ್ನಾಗಿ ಓದ್ಕೊಂಡಿದ್ದಾರೆ. ಇದಕ್ಕೆಲ್ಲದಕ್ಕೂ ಕಾರಣ ಯಾರು? ಚೆನ್ನಮ್ಮನವರು. ದೇವೇಗೌಡರು ಮಕ್ಕಳ ಎಜುಕೇಷನ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಚೆನ್ನಮ್ಮ ಅವರು ಅವರ ಬೆನ್ನಿಗೆ ನಿಂತು ಗೌಡರ ಯಶಸ್ಸನ್ನು ನೋಡಿಕೊಂಡು, ಮಕ್ಕಳ ವಿದ್ಯಾಭ್ಯಾಸವನ್ನು ನೋಡಿಕೊಂಡು ಉತ್ತಮ ಸಂಸಾರವನ್ನು ನಡೆಸಿದಂಥ ಮಹಾತಾಯಿ ಇವರು. ತ್ಯಾಗ ಮಾಡಿದರು. ಅಷ್ಟೇ ಅಲ್ಲ, ನಮ್ಮ ಬದುಕಿನಲ್ಲೂ ಸಹ ಒಂದು ತಾಯಿ ಹೃದಯ ಅಂತಕ್ಕಂಥದ್ದನ್ನು ನಮಗೆ ಕಲಿಸಿದ್ರೆ ಅವರಿಂದ ನಾವು ಕಲ್ತಿರ್ತೇವೆ. ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದಂಥ ನಮ್ಮ ತಾಯಿಯು ಸಹ ಲಕ್ಷಾಂತರ ಕುಟುಂಬಗಳ ಬದುಕಿಗೆ ದಾರಿದೀಪವಾಗಿದ್ದಂಥವರು. ಕಳೆದ 1.5 ವರ್ಷದಿಂದ ಆರೋಗ್ಯದ ಸಮಸ್ಯೆಗಳು ಏನು ಪ್ರಾರಂಭ ಆಯಿತು ಅವರಿಗೆ. ಅವರು ದಿನಕ್ಕೆ 8 ರಿಂದ 10 ಗಂಟೆ ದೇವರ ಕೋಣೆಯಲ್ಲಿ ಬೆಳಗ್ಗೆ 5 ಗಂಟೆಗೆ ಎದ್ದರೆ 3 ಗಂಟೆವರೆಗೂ ಒಂದು ಹನಿ ನೀರನ್ನು ಕುಡಿದೇನೆ ದೇವರ ಸ್ಮರಣೆ ಮಾಡ್ಕೊಂಡಿದ್ದಂಥವ್ರು. ನಾವು ನಮ್ಮ ಒಂದು ರಾಜಕೀಯದ ಬದುಕಿನಲ್ಲಿ ನಾವೇನಾದ್ರು ಸ್ವಲ್ಪ ಒಳ್ಳೆ ಬುದ್ಧಿ ಕಲ್ತಿದ್ದಾರೆ ನಾವುಗಳು. ಅವರು ಕಲಿಸಿದಂಥ ಬುದ್ಧಿ ಕಳೆದ 4 ದಿನಗಳಿಂದ, 4 ದಿನ ಅಷ್ಟೇ ಅಲ್ಲ, ಕಳೆದ 1 ವರ್ಷದಿಂದ ಅವರು ಪ್ರತಿನಿತ್ಯ ಪಡ್ತಾ ಇದ್ದಂಥ ಯಾತನೆಯನ್ನು ನಾವು ನೋಡ್ತಾ ಇದ್ವಿ. ಎಷ್ಟೇ ನಾವು ಬಿಡು ಇಲ್ಲದೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು, ಎಲ್ಲೇ ಇದ್ದರೂ ಅವರ ಸ್ಮರಣೆಯಲ್ಲೇ ನಾವು ಇರ್ತಾ ಇದ್ವು. ಸಮಯ ಸಿಕ್ತಾಗಲೆಲ್ಲ ಹೋಗಿ ಮಾತನಾಡ್ಲಿಕ್ಕೆ ಹೋದರೆ, ಇಲ್ಲ ಅವರನ್ನು ಮಾತನಾಡಿಸ್ಲಿಕ್ಕೆ ಹೋದರೆ ಊಟ ಮಾಡಿದ್ದೀರಾ ಅಂತಕ್ಕಂಥದ್ದು ಒಂದೇ ಅವ್ರ ಬಾಯಿನಲ್ಲಿ ಬರ್ತಾ ಇದ್ದು. ಕಳೆದ 1 ವರ್ಷದಿಂದ ಅವ್ರನ್ನ ನೋಡ್ಲಿಕ್ಕೆ ಬರ್ತಕ್ಕಂಥವ್ರ ಬಗ್ಗೆ 4 ದಿನಗಳ ಹಿಂದೆ ಸಮಸ್ಯೆಗಳೇನು ಪ್ರಾರಂಭ ಆಯಿತು. ಅದು ಕೋವಿಡ್ನ ಪೀರಿಯಡ್ನಲ್ಲಿ 2 ಬಾರಿ ಅವರಿಗೆ ಕೋವಿಡ್ ಅಟ್ಯಾಕ್ ಆದ ನಂತರ ಅವರ ಆರೋಗ್ಯ ಕ್ಷೀಣಿಸ್ತಕ್ಕಂಥದ್ದಕ್ಕೇನು ಪ್ರಾರಂಭ ಆಯಿತು. ಆ ಲಂಗ್ ಮೇಲೆ ಆದಂಥ ಒಂದು ಸಮಸ್ಯೆಯಿಂದ ಅದನ್ನೇ ತ್ಯಾಗ ಮಾಡಿದರು. ಅಷ್ಟೇ ಅಲ್ಲ,